ನೋಡಿ, ಇವಾಗ ನಾನು ತೋರಿಸ್ತಾ ಇರೋಂಥ ರಂಗೋಲಿ ಮದುವೆ ಬೇಗ ಆಗಿರಲ್ವಲ್ಲ, ಅವ್ರ ಮದುವೆ ಆಗಕ್ಕೆ ಕಾಯ್ತಾ ಇರ್ತಾರಲ್ಲ ಅಂಥವ್ರು ಇಂಥ ರಂಗೋಲಿ ಹಾಕ್ಕೊಂಡ್ರೆ ಅತಿ ಶೀಘ್ರವಾಗಿ ಮದುವೆ ಆಗ್ತೈತಿ. ನೋಡಿ, ಚಿಕ್ಕದಾಗಿದೆ ರಂಗೋಲಿ. ಡೈಲಿ ಹಾಕ್ಕೊಳ್ಳಿ. ಡೈಲಿ ದೇವ್ರ ಕಟ್ಟ ಮೇಲೆ ಡೈಲಿ ಹಾಕಿ ಡೈಲಿ ತೆಗಿಬೇಕು. ನೋಡಿ, ನೀವೇ ಹಾಕ್ಕೊಂಡು ನೋಡಿ ಎಷ್ಟು ಬೇಗ ಮದುವೆ ಆಗುತ್ತೆ. ನೀವೇ ನೋಡ್ಕೊಳ್ರಿ. ಇದು ಪುರಾಣ ಕಾಲದಲ್ಲಿದ್ದ ಬಂದಿರೋಂಥದ್ದು. ನೋಡಿ, ಹಾಕಿ ನೋಡಿ, ನೀವೇ ಹಾಕಿ. ಎಷ್ಟೊಂದು ಮಂದಿಗೆ ಮದುವೆ ಕೂಡ ಆಗಿದೆ. ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಾನು ಹಾಕ್ತಾ ಇರೋದಲ್ಲ, ಪುರಾಣ ಕಾಲದಿಂದ ಬಂದಿರೋಂಥ ರಂಗೋಲಿಗಳು ನಾನು ತೋರಿಸ್ತಾ ಇರೋವು. ಮಾಡ್ತಾ ಬಂದರೆ ಅತಿ ಬೇಗ ಮದುವೆ ಆಗುತ್ತೆ. ನೋಡಿ, ಇಷ್ಟೇ ಇದೆ ರಂಗೋಲಿ. ದೊಡ್ಡದಪ್ಪ ಹೆಂಗೆ ಹಾಕಬೇಕು ಅಂಬೋದೇನಿಲ್ಲ. ಇಷ್ಟೇ ನೋಡ್ರಿ, ಇದು ರಂಗೋಲಿ ಆಗೋಯ್ತು, ಮುಗೀತು. ಇಷ್ಟೇ ರಂಗೋಲಿ. ಮತ್ತು ಇದಕ್ಕೆ ಅರಿಶಿನ ಕುಂಕುಮ ಹಾಕಬೇಕು. ಅರಿಶಿನ ಕುಂಕುಮ ಹಾಕಬೇಕು ಇದಕ್ಕೆ. ಮತ್ತು ಒಂದು ದೀಪ ಕೂಡ ಹಚ್ಚಬೇಕು. ನೋಡಿ, ಒಂದು ದೀಪ ಹಚ್ಚಿ ಅರಿಶಿನ ಕುಂಕುಮ ಹಾಕಿ, ಮದುವೆ ಆಗದೆ ಇರೋರಿಗೆ ಡೈಲಿ ಈ ಥರ ಹಾಕಿ ತೆಗಿಬೇಕು. ಡೈಲಿ ಹಾಕಬೇಕು, ಡೈಲಿ ತೆಗಿಬೇಕು. ಇದಕ್ಕೇನು ಸೋತ್ರ ಗೀತ್ರ ಏನೂ ಇಲ್ಲ. ಅರಿಶಿನ ಕುಂಕುಮ ಹಾಕಬೇಕು, ಒಂದು ದೀಪ ಹಚ್ಚಬೇಕು. ಮತ್ತು ಶೀಘ್ರ ಮದುವೆ ಬಲಕ್ಕಾಗಿ ಹಾಕುವ ರಂಗೋಲಿ. ಮತ್ತು ಶೋಭಾನ ಪದ ಕೂಡ ಐತಿ. ಬೇಕಂದರೆ ಹೇಳ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ಇಷ್ಟೇ ಇದರ ಮಾಹಿತಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.